ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ನೆಹೆಮ್ಯ ಗ್ರಂಥದಲ್ಲಿ 3ನೇ ಅಧ್ಯಾಯ 2ನೇ ವಚನ, ಕುರಿ ಬಾಗಿಲನ್ನು ಎಬ್ಬಿಸಿ ಅದಕ್ಕೆ ಬಾಗಿಲನ್ನು ಇಟ್ಟು ಕದಗಳನ್ನು ಇಟ್ಟು ಪ್ರತಿಷ್ಠಿಸಿದರೆ, ಒಬ್ಬ ಮನುಷ್ಯನನ್ನು ಪ್ರತಿಷ್ಠಿಸಿದಾಗ ದೇವರು ಆತನ ಹೋಗಿ ಏನು ಗೊತ್ತಿಲ್ಲ. ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವ್ರಿಗೆ ಏನಾದ್ರು ಗೊತ್ತಾಗುತ್ತಾ? ದೇವರು ಕ್ಷಮಿಸ್ತಾನೆ. ಅದು ಒಳ್ಳೆ ಮರ ಆಗಿ, ಮಾವಿನ ಮರ ನೋಡ್ರಿ ಎಷ್ಟು ಹಣ್ಣು ಕೊಡುತ್ತೆ, ಎಷ್ಟು ಹಣ್ಣು ಫಲಭರಿತವಾಗಿ ಫಲಿಸುತ್ತೆ. ಹಾಗೆ ಪ್ರತಿಷ್ಠಿತ ಇದ್ದ ಅವರು, ಅಭಿಷೇಕ ಹೊಂದಿದವರು, ಈಗ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ನಾನು ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ, ಮನುಷ್ಯರೆಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಸ್ವಲ್ಪ ಸ್ವಲ್ಪ ಕೊಡೋನಲ್ಲ, ಧಾರಾಳವಾಗಿ ಕೊಡೋನು ನನ್ನ ದೇವರು. ನನ್ನ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ನೋಡ್ರಿ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 28ನೇ ವಚನ, ಅವರಿಗೆ ಮುಟ್ಟಬಾರದೆಂದು, ಸಹವಾಸವನ್ನು ಮಾಡಬಾರದೆಂದು ನಿಯಮ ನಿಷ್ಠ ಆಚಾರ ಇದ್ದರಿಂದ ಸ್ವಲ್ಪ ಜನ ದೈವ ಜನರು ಇದ್ದರೆ ಇದನ್ನು ಹೇಳು. ಅವರಿಗೆ ಮುಟ್ಟಬಾರದು, ಅನ್ಯರಿಗೆ ಮುಟ್ಟಬಾರದು. ಅನ್ಯ ಜನರು ಜೀವವನ್ನು ಕೊಡೋಕೆ ದೇವರು ಸಿದ್ಧವಾಗಿದ್ದಾನೆ. ಅನ್ಯರಿಗೆ ಮುಟ್ಟಬಾರದೆಂದು, ಸಹವಾಸ ಮಾಡಬಾರದೆಂದು ನಿಯಮ ನಿಷ್ಠ ಆಚಾರಗಳನ್ನು ಹೇಳಿ ಪೋಪ್, ಬಿಷಪ್ ಇವರೆಲ್ಲ ಸ್ವಲ್ಪ ಜನ ದೈವಜನರು ಏನ್ ಮಾಡ್ತಾ ಇದ್ದಾರೆ? 2000 ವರ್ಷಗಳು ಆಯಿತು. ಇದು 25ನೇ ವರ್ಷ. 2025 ವರ್ಷಗಳಿಂದ ನಾವು ಪೋಪ್, ದೈವಜನರು, ಬಿಷಪ್ಗಳು, ಡಾಕ್ಟರು ಇವರೆಲ್ಲ ಏನು ಹೇಳ್ತಾ ಇದ್ದಾರೆ? ನಾನೇ ಹೇಳಬೇಕು, ನೀವೇ ಕೇಳಬೇಕು, ನಾನು ಹೇಳಿದ್ದೆ ನೀವು ಕೇಳಬೇಕು. ಆದರೆ ಯೇಸು ಕ್ರಿಸ್ತನು ನಮಗೆ ಏನು ಹೇಳ್ತಾ ಇದ್ದಾನೆ? ಅಭಿಷೇಕ. ಅಂತ್ಯಕಾಲದಲ್ಲಿ ಅಭಿಷೇಕ ಧಾರಾಳವಾಗಿರುತ್ತೆ. ನಾನು ಮನುಷ್ಯರೆಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಅನ್ಯ ಜನರಿಗೆ ಜೀವವನ್ನು ಕೊಡೋಕ್ಕೆ, ಜೀವಾರ್ಥವಾದ ಮನಸ್ಸು ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ನಾನು ಸಿದ್ಧವಾಗಿದ್ದೇನೆ ದೇವರು ಹೇಳ್ತಾ ಇದ್ದಾನೆ. ದೀಕ್ಷಾ ಸ್ನಾನ ಮಾಡಿಕೊಳ್ಳಿ, ಪಾಪಗಳು ಕ್ಷಮಿಸುವುದಕ್ಕೆ, ಪಾಪ ಕ್ಷಮಾಪಣ ಕೊಡೋದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಆದರೆ ಸ್ವಲ್ಪ ಜನದಲ್ಲಿ ಭಯ, ಹೆದರಿಕೆ. ದೇವ್ರೇನು ಮಾಡ್ತಾನೋ? ದೇವ್ರೇನು ಮಾಡ್ತಾನ್ರಿ? ನಮ್ಮ ತಂದೆ ಏನಾದ್ರೂ ನಮ್ಮನ್ನು ಮಾಡ್ತಾನ? ನಮ್ಮ ತಂದೆ ಏನು ಹೊಡಿತಾನೆ? ಅದು ಅದಕ್ಕೆ ನಾವು ತಪ್ಪು ಮಾಡಿದರೆ ಹೊಡಿತಾನೆ. ಹಾಗೆ ದೇವರು ಯಾಕೆ ಹೊಡಿಬೇಕು ನಮ್ಮನ್ನ? ಈ ಅಪೋಹಗಳು ಎಲ್ಲ ಇಟ್ಕೊಂಡು ಸ್ವಲ್ಪ ಜನ ತೊಲಗಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಅನನೀಯ, ಸಪ್ರಿಯ ದೇವರಿಗೆ ಕೊಡ್ತಾನೆ ಅಂತಂದು ಹೊಲ ಮಾರಿದ್ದಾರೆ. 1 ಎಕರೆ ಹೊಲ ಮಾರಿದ್ದಾರೆ. ಅದು 30,000 ರೂಪಾಯಿಗಳು. ಆದರೆ 20,000 ರೂಪಾಯಿಗಳು ಬಚ್ಚಕೊಂಡ್ಬಿಟ್ಟಿದ್ದಾರೆ. ಕೇವಲ 10,000 ರೂಪಾಯಿ ತಂದು ದೇವರಿಗೆ ಕೊಡ್ತಾ ಇದ್ದಾರೆ. ಪೇತೂರು ಏನು ಹೇಳ್ತಾ ಇದ್ದಾನೆ? ಏನು ಅನನೀಯ, ಹೀಗೆ ಮಾಡಿದೀಯಾ? ದೇವರಿಗೆ ನೀನು ಸುಳ್ಳು ಹೇಳೋನಾಗ್ಬಿಟ್ಟಿದೀಯ. ಅದು ನಿನ್ನ ಹತ್ರ ಇದ್ದಾಗ 30,000 ನಿಂದೇ ಅಲ್ಲ, ಹೊಲ ನಿನ್ನದೇ ಅಲ್ಲ, ಬೆಳೆ ನಿನ್ನದೇ ಅಲ್ಲ. ನೀನು ಯಾಕೆ ಮಾತು ಕೊಟ್ಟಿದ್ದೀಯ? ಸ್ವಲ್ಪ ಜನ ಮಾತು ಕೊಡ್ತಾರೆ. ಮಾತು ಕೊಟ್ರ ಅದು ನೆರವೇರಿಸಬೇಕು. ಮಾತು ಮುತ್ತಿನಂಥದ್ದು. ದೇವ್ರ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ.
ಇಷ್ಕರಿಯೋತ ಯೂದ ಇದಾನಲ್ಲ, ಆ ಇಷ್ಕರಿಯೋತ ಯೂದ ಏನು ಮಾಡಿದ್ದಾನೆ? ಯೇಸು ಕ್ರಿಸ್ತನನ್ನು ಮಾರ್ಬಿಟ್ಟಿದ್ದಾನೆ. ಎದೇಮ ವಂಶಸ್ಥರು, ಈಗ ಎದೇಮ ವಂಶಸ್ಥರು ಮೋಸ ಮಾಡಿ, ಮೊಯ್ಯಬಿಯರು ಮೋಸ ಮಾಡಿ ಪ್ರಜೆಗಳಿಗೆ ಎಷ್ಟೋ ಕಷ್ಟಗಳನ್ನು ತಂದು, ಅವರ ನಿಯಮ ಇಲ್ಲ, ನಿಷ್ಠ ಇಲ್ಲ, ಎಲ್ಲ ಹಾಳು ಮಾಡ್ಕೊಂತ ಒಂದು ಜನಾಂಗವು ಹೊರಡ್ತಾ ಇದೆ. ಆದರೆ ದೇವರು ಅವರಿಗೆ ಕೂಡ ಪ್ರೀತಿ ಚೆಲ್ಲಿಸ್ತಾ ಇದ್ದಾನೆ, ಪ್ರೀತಿ ಸುರಿಸ್ತಾ ಇದ್ದಾನೆ. ಮನುಷ್ಯರೆಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಅಂತಂದು ಹೇಳಿದ್ದಾನೆ. ಈ ಪೋಪು ಬಿಷಪ್ಪುಗಳು ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ. ಆದರೆ ಮಾರ್ಟಿನ್ ಲೂಥರ್ ನಮ್ಮನ್ನ ಒಂದು ದಾರಿಗೆ ಕರ್ಕೊಂಡ್ಬಂದು ನೀತಿವಂತನು ವಿಶ್ವಾಸದಿಂದ ಜೀವಿಸ್ತಾನೆ, ನೀತಿವಂತನು ನಂಬಿಕೆಯಿಂದ ಜೀವಿಸ್ತಾನೆ ಹೇಳಿ ನಮಗೆ ಪ್ರೀತಿಯಿಂದ ದೇವರ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. ಪರಿಶುದ್ಧಾತ್ಮದಿಂದ ಅಭಿಷೇಕವನ್ನು ಹೊಂದಿಕೊಂಡು ಅವರು ಏನು ಪೇತೂರು ಹೇಳ್ತಾ ಇದ್ದಾನೆ, ನೀವು ಪಾಪ ಕ್ಷಮಾಪಣೆ ಹೊಂದ್ರಿ, ಹೊಸ ಮನಸ್ಸನ್ನು ಹೊಂದ್ರಿ, ನಿಮಗೂ ನಿಮ್ಮ ಮಕ್ಕಳಿಗೂ ಸಂತೋಷ, ಶುಭವರ್ತಮಾನವಿದು ಅಂತ ಹೇಳಿದರೆ ನಾವೇನು ಮಾಡಬೇಕು? ಪೇತುರಪ್ಪ, ನಾವೇನು ಮಾಡ್ಬೇಕು ಹೇಳು? ಸಿಲುವೆ ಹಾಕಿದ ಯೇಸು ಕ್ರಿಸ್ತನನ್ನು ದೇವರು ಎಬ್ಬಿಸಿದ್ದಾನೆ. ಇದನ್ನು ಮಾಡಿ ನೀವು ಪಾಪಕ್ಕೆ ದಾಸರಾಗ್ತೀರಾ? ಯೇಸು ಕ್ರಿಸ್ತನನ್ನು ಆರಾಧಿಸಿ ದೇವರಿಗೆ ದಾಸರಾಗ್ತೀರಾ? ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಹೊಸ ಮನಸ್ಸನ್ನು ಹೊಂದುತ್ತೀವಿ, ದೀಕ್ಷಾ ಸ್ಥಾನವನ್ನು ತಗೊಳ್ಕೊಳ್ತೀವಿ. ಇಂದಿನ ದಿವಸವೇ ರಕ್ಷಣಾ ದಿನವು, ಇಂದಿನ ದಿವಸವೇ ನಾನು ರಕ್ಷಣೆ ಹೊಂದ್ತೀನಿ, ನನಗೆ ದೀಕ್ಷಾ ಸ್ಥಾನ ಮಾಡಿಕೊಳ್ತೀನಿ, ದೀಕ್ಷಾ ಸ್ಥಾನ ಮಾಡಿಕೊಳ್ಳಿಸ್ತೀನಿ, ನನಗೆ ದೀಕ್ಷಾ ಸ್ಥಾನ ಮಾಡಿಸ್ರಿ ಅಂತ ನಿರ್ಧಾರ ತಕ್ಕೊಂಡಿದ್ದಾರೆ. ಅನನೀಯ ಸಪ್ರಿಯ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಪವಿತ್ರಾತ್ಮನಾದ ದೇವರಿಗೆ ಸುಳ್ಳು ಹೇಳೋದರ ಆಗ್ಬಿಟ್ಟಿದ್ದಾರೆ. ಆದರೆ ಸುಳ್ಳು ಹೇಳಿದ್ದಾನೆ ಅಬ್ರಹಾಮ, ಇಸಾಕನು ಸುಳ್ಳು ಹೇಳಿದ್ದಾನೆ. ಆದರೆ ಪಾಪ ಕ್ಷಮಾಪಣೆ ಅನ್ನೋದು ಇದೆ. ಪೇತುರು ಏನು ಹೇಳ್ತಾ ಇದ್ದಾನೆ? ಪಾಪ ಕ್ಷಮಾಪಣೆ ಇದೆ. ಆ ಪಾಪ ಕ್ಷಮಾಪಣೆಯಲ್ಲಿ ನೀವು ಹೊಸ ಮನಸ್ಸನ್ನು ಹೊಂದ್ರಿ, ದೀಕ್ಷಾ ಸ್ಥಾನ ತಗೊಳ್ಳಿ, ಕೃಪೆಯಿಂದ ಕೃಪೆಗೆ ಹೋಗ್ರಿ, ಕೃಪೆಯಿಂದ ನೀವು ದೇವರ ಸನ್ನಿಧಾನಕ್ಕೆ ಸೇರ್ರಿ ಅಂತ ಹೇಳ್ತಾ ಇದ್ದಾನೆ ಪೇತೂರು. ಈಗ ಅನನೀಯ ಸಪ್ರಿಯ ಅವರು ಸತ್ತು ಹೋಗ್ಬಿಡಿದ್ರೆ ಅಂತ ಜನಾಂಗವು, ಇಸ್ಕರಿಯೋತ ಯೂದ ಅಂತ ಜನಾಂಗವು ಒಂದು ಹೊರಟಿದೆ. ನೆಹೆಮ್ಯ ಗ್ರಂಥದಲ್ಲಿ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಕುರಿ ಬಾಗಲವನ್ನು ನಿಂದಿರಿಸಿದ ಎಲಿಶೂಬನ ಕುಟುಂಬ ನಮ್ಮನ್ನೆಲ್ಲರಿಗೆ ಆಶೀರ್ವಾದವಾಗಿ ನಿಲ್ಲಿಸಿದನು. ಈಗ ಕುರಿಗಳು ಮೇಯೋ ಪಚ್ಚಿಕ ಬಯಲಲ್ಲಿ, ಹಸಿರು ಹುಲ್ಲಲ್ಲಿ ಮೇಯ್ದು ಕೊಬ್ಬಿ ಸರ್ವಲೋಕಕ್ಕೆ ಹೋಗಿ ಸುವಾರ್ತನು ಪ್ರಕಟಣೆಯನ್ನು ಮಾಡೋದಕ್ಕೆ ನಮ್ಮನ್ನು ನೇಮಿಸಿದ್ದಾನೆ. ಪವಿತ್ರಾತ್ಮನು ನಮಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ಪಾಪಗೆ ಮಾಡಬಾಡ್ರಿ. ಪಾಪ ಮಾಡೋನು ಪಾಪಕ್ಕೆ ದಾಸನು. ದಾಸತ್ವದಿಂದ ನೀವು ಸತ್ತು ಹೋದರೆ ನರಕಕ್ಕೆ ಹೋಗ್ತೀರಾ. ಆದರೆ ನೀತಿಗೆ ದಾಸರಾಗಿ ಯೇಸು ಕ್ರಿಸ್ತನನ್ನು ಆರಾಧಿಸ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಅನ್ಯ ಜನರಿಗೆ ಜೀವವುಳ್ಳ ಮಾರು ಮನಸ್ಸು ಕೊಡ್ತಂತ ಹೇಳಿದ್ಯಪ್ಪ, ಹೊಸ ಮನಸ್ಸು ಕೊಡ್ತಂತ ಹೇಳಿದ್ಯಪ್ಪ, ನೂತನ ಮನಸ್ಸು ಕೊಡ್ತೆ ಅಂತ ಹೇಳಿದ್ಯಪ್ಪ, ದೀಕ್ಷಾ ಸ್ಥಾನ ತಗೊಳ್ಳಿ ಅಂತ ಹೇಳಿದ್ಯಪ್ಪ. ನಿಮಗೆ ಸ್ತೋತ್ರ. ಏಸಪ್ಪ, ನಮ್ಮನ್ನು ಕರುಣಿಸಿದೀಯಾ, ಕೃಪೆ ಕೊಟ್ಟಿದೀಯಾ ತಂದೆ, ದಯ ತೋರಿಸಿದೀಯಾ ತಂದೆ. ಕುರಿ ಬಾಗಿಲವನ್ನು ನಿಲ್ಲಿಸಿ ನಮ್ಮೆಲ್ಲರಿಗೆ ಶುಭ ವರ್ತಮಾನವು ನಮಗೆ ತಿಳಿಸಿದ್ದೀಯಾ. ಯೇಸು ಕ್ರಿಸ್ತನನ್ನೇ ಇಂದಿಗೂ ದಿವಸ ನಮಗೆ ಶ್ರೇಷ್ಠವಾದ ಆಹಾರವನ್ನು, ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬೆಳೆಸಿ, ಸಮೃದ್ಧಿಯಾಗಿ ಬೆಳೆಸಿ,
ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಹಂಚಂದು ಹೇಳ್ತೀಯಪ್ಪ. ದೀಕ್ಷಾ ಸ್ಥಾನ ತಗೊಳ್ಳಂತಂದು ಹೇಳಿಯಪ್ಪ. ನೀಡೇ ರಕ್ಷಣಾ ದಿನವಂತಂದು ಹೇಳ್ತೀಯಪ್ಪ. ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆಯೇ ತಂದೆ. ಆಮೇನ್.